ನಾನು ನನ್ನ ಹಿಸ್ಟ್ರಿ, ನನ್ನ ವಿದ್ಯಾರ್ಥಿ ನಾಯಕ, ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ. ಬೇಕಾದಷ್ಟಿದೆ, ಬೇಕಾದಷ್ಟು. ಅದನ್ನು ನೀವು ಯಾವುದೋ ಹೇಳಿದ್ನಲ್ಲ, ನಾನಾಗಲೇ ಯಾವುದಾದ್ರು ಹುಡುಗರುಗಳು ಕರ್ಕೊಂಡು ಜರ್ನಲಿಸಮ್ ಹುಡುಗರುಗಳನ್ನ ಒಂದು 200-300 ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ, ಯಾರೇ ಆಗಲಿ, ಸಿದ್ದರಾಮಯ್ಯ ಆಗಲಿ, ನಾನೇ ಆಗಲಿ, ಸುಮ್ಮನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ, ಈ ಅಧಿಕಾರಕ್ಕಿಲ್ಲ. ಬೇಕಾದಷ್ಟು ಅದ್ರ ಹಿನ್ನೆಲೆಯಲ್ಲಿ ನಾವು ಏನು ನಂಬ್ಕೊಂಡಿರ್ತೀವಿ, ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಹೊರಟಿದ್ದೀವಿ. ನನಗೇನಪ್ಪ ಅಂದರೆ, ನನಗೆ ಒಂದು ಗುರು ಬೇಕು, ಆ ಗುರು ಇದ್ದಾರೆ. ಒಂದು ಗುರಿ ಇಟ್ಕೋಬೇಕು, ಆ ಗುರಿ ಇಟ್ಕೊಂಡಿದ್ದೀನಿ. ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸು. ಸೆಲ್ಫ್ ಕಾನ್ಫಿಡೆನ್ಸಸ್ ಒಂದು ಸೂಪರ್ ಪವರು. ನಿಮಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದರೆ, ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಆಯಿತು ಅಂದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ನನಗೆ ಕೋರ್ಟಲ್ಲಿ, ನನಗೆ ಇಲ್ಲಿ ಹೈಕೋರ್ಟಲ್ಲಿ ನಾನು ಹಾಕೊಂಡಂಥ ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು. ಇ ಡಿ ಅವ್ರು ನಂಗೆ ನೋಟಿಸ್ ಕೊಟ್ಟು ಕರೆಸಿದ್ರು. ಎಷ್ಟೋ ಜನ ಹೇಳೋರು ಆಂಟಿಸಿಪ್ಟರಿ ಬೇಲ್ ಮೂವ್ ಮಾಡು ಅಂತ. ನಾನು ಮೂವ್ ಮಾಡೋಕ್ಕೆ ಹೋಗಲಿಲ್ಲ, ಆಂಟಿಸಿಪ್ಟರಿ ಬೇಲ್ಗೆ ಹೋಗಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಏನಾದ್ರು ಇದ್ದರೆ ರಾಜಕಾರಣ ಮಾಡಿದ್ದೀನಿ, ರಾಜಕೀಯ ಕೆಲಸ ಮಾಡಿದ್ದೀನಿ, ನಾನು ಎದುರಿಸ್ತೀನಿ ಅಂತ. ನಾನು TR ಜೈಲಲ್ಲಿ ಇದ್ದಾಗ ಕೂಡ ನಾನು ಒಂದು 2-3 ದಿನ ನನ್ನ ಮಕ್ಕಳು ಏನಪ್ಪ ಅನ್ಕೋತಾರೆ ಅಂತ, ಅವ್ರ ಫ್ರೆಂಡ್ಸ್ ಏನು ಕೇಳ್ಕೊತಾರೆ ಅಂತ ಅಂದ್ಬಿಟ್ಟು ಯೋಚನೆ ಬಂದಿತ್ತೆ ಹೊರತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ. ನ್ಯಾಯ ಸಿಗ್ತದೆ, ಹೋರಾಟ ಮಾಡೇ ಮಾಡ್ತೀನಿ. ಈ ರಾಜ್ಯದಲ್ಲಿ ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಆವತ್ತಿದೆ, ಇವತ್ತು ಇದೆ, ಮುಂದೆನೂ ಇರ್ತದೆ. ಎಲ್ಲಿವರೆಗೂ ನಾವು ಕ್ಲಿಯರಾಗಿರ್ತೀವೋ, ನಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇಲ್ಲಿರ್ತೀವೋ, ಎಲ್ಲಿ ನಾವು ತಪ್ಪು ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಯಾವುದಕ್ಕೂ ಎದುರುವಂಥ ಪ್ರಶ್ನೆನೇ ಇಲ್ಲ ಅನ್ನೋದು ಕೂಡ ನನಗೆ ಆತ್ಮಸಾಕ್ಷಿ ನನಗೆ ಹೇಳ್ತದೆ. ಈ ನೆರದಿಂದ ಇವತ್ತು ತಾವಿದ್ದೀರಿ. ಬೇಕಾದಷ್ಟು ನಮ್ಮನ್ನ ತಿದ್ದುವಂಥ ಅವಕಾಶ ನಿಮಗಿದೆ, ಬದಲಾವಣೆ ಮಾಡೋಂಥ ಅವಕಾಶ ಇದೆ. ನಾವೇನು ದೇವರಲ್ಲ, ಬೇಕಾದಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ. ನೀವೇನು ಬೇಕಾದ್ರೂ ತಿದ್ದಿ, ನೀವಿರೋದೇ ನನಗೆ ನಮ್ಮನ್ನು ಯಾರನ್ನೂ ಕ್ರಿಟಿಸೈಸ್ ಮಾಡ್ತಾರೋ ಅವ್ರ ಬಗ್ಗೆ ಆತ್ಮವಿಶ್ವಾಸ ಜಾಸ್ತಿ ನನಗೆ. ಅವ್ರು ಕ್ರಿಟಿಸೈಸ್ ಮಾಡೋರು, ನಮ್ಮ ಬಗ್ಗೆ ಏನಾದ್ರು ಒಂದು ಇದನ್ನು ಚುಚ್ಚು ಅಂಥವ್ರು, ನಮ್ಮನ್ನು ಬದಲಾವಣೆ ಮಾಡ್ತಾರೆ, ನಮ್ಮ ತಪ್ಪನ್ನು ಕಂಡಿಡ್ರು, ಹೊಗಳ್ಬಟ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಮ್ಮನ್ನು ತೆಗಳೋ ಬಂಟರು ನಮ್ಮ ಬಗ್ಗೆ ಅನೇಕ ತಪ್ಪುಗಳನ್ನು ಕಂಡಿಡೋದ್ರಿಂದ ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಸಿಗ್ತದೆ. ಅದರ ಮೇಲೆ ನಾವು ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಭಾಳ ಹಿರಿಯರನ್ನೆಲ್ಲ ಕೂಡ ನನ್ನ ಜೊತೆಯಲ್ಲಿ ತಾವು ಸನ್ಮಾನ ಮಾಡಿದ್ದೀರಿ. ಮುಖ್ಯಮಂತ್ರಿಗಳ ಕೈಲಿ ಮತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಕೈಲಿ ಈ ಸನ್ಮಾನ ಮಾಡಿಸಿದ್ವಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಶಾಸಕಾಂಗ, ಒಂದು ಕಡೆ ನ್ಯಾಯಾಂಗ, ಮುಖ್ಯಮಂತ್ರಿಗಳು ಕಾರ್ಯಾಂಗ, ನಾವು 4 ಜನ, ಇನ್ನೊಂದು ಕಡೆ ಪತ್ರಿಕರಾಗ, ಈ 5 ಜನನೂ ಸೇರಿ ಇಂಥ ಒಂದು ಪವಿತ್ರವಾದ ಕೆಲಸ. ಅವರೊಂದು ಮಾತು ನನಗೆ ಯಾವುದೋ ಒಂದು ಪುಸ್ತಕದಲ್ಲಿ, ಅವ್ರು ಬರೆದಂಥ ಪುಸ್ತಕದಲ್ಲಿ ನನಗೆ 20 ವರ್ಷದಿಂದ ಓದಿದ್ದು ನಂಗೆ ನೆನಪಿಟ್ಟು, ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ ನೀವೊಂದು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದೆ. ನನಗೆ ನನ್ನ ನಂಬಿಕೆ ಇದೆ, ನ್ಯಾಯಪೀಠದಿಂದ ಯಾವತ್ತೂ ನಮಗೆ ಅನ್ಯಾಯ ಆಗುವುದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಆ ದಿಟ್ಟಿನಲ್ಲಿ ಹೋಗೋಣ. ನಾನು CM ಯಾಕೆಂದರೆ ನಾನು ಇವತ್ತು ವರ್ಷದ ವ್ಯಕ್ತಿ ಅಂತ ನೀವು ಇಲ್ಲಿ ಆಯ್ಕೆ ಮಾಡಿದ್ಮೇಲೆ ನನಗಿನ್ನ ಚೀಫ್ ಮಿನಿಸ್ಟರ್ ಮಾತಾಡಲಿ ಅಂತಿದ್ದೆ. ಅವರಿಲ್ಲ, ನೀನೇ ಮಾತಾಡು ಅಂತ ಕಳಿಸಿದ್ರಿಂದ ಒತ್ತಡದ ಮೇಲೆ ಮಾಡಿದ್ವಿ. ಕರೀರಿ, ಇನ್ನೊಂದು ಸಂದರ್ಭದಲ್ಲಿ ಯಾವುದಾದ್ರು ಹುಡುಗರು ಒಂದು 300-400 ಜನ ಕೂತ್ಕೊಂಡು, ಏಕೆಂದರೆ ನಮ್ಮ ಮುಂದಕ್ಕೆ ನಮ್ಮ ಬದುಕಿನಲ್ಲಿ ನಮ್ಮ ಜರ್ನಲಿಸಮ್ಗೂ ಕೂಡ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಯುವ ಪೀಳಿಗೆಗೆ ಏನಂತ ಒಂದು ಮಾರ್ಗದರ್ಶನ ರೂಪಿಸಬೇಕಾದ ಒಂದು ಅವಶ್ಯಕತೆ ಇದೆ. ಆ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಸೊ ಈ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ. ಏನೇ ಬರೋದಂದರೆ ನೀವು ಪೊಲಿಟಿಕಲಿ ನಮ್ಮನ್ನ ತಿದ್ದಿ, ಆದರೆ ಬಿಸ್ನೆಸ್ ಆಪರ್ಚುನಿಟಿ, ಬಿಸ್ನೆಸ್ ಹೌಸಸ್ಸು ಇವತ್ತು ಈ ಮೀಡಿಯಾನ ಕಂಟ್ರೋಲ್ ಮಾಡಿ ಸತ್ಯವನ್ನು ಮುಚ್ಚುವಂಥ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ. ಅದಕ್ಕೆ ನೀವು ಯಾರು ಕೂಡ ಬಗ್ಬಾರ್ದು ಅನ್ನೋದನ್ನು, ಏಕೆಂದರೆ ಈ ಮೀಡಿಯಾಗಳಿಗೆ, ಈ ಅವ್ರವ್ರ ಬಿಸ್ನೆಸ್ ಆಪರ್ಚುನಿಟಿಗಳಿಗೆ ಈ ಡೆಮೋಕ್ರಸಿನೇ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದೆ. ಏನು ನಾವು ಮಾಡೋಕ್ಕಿಂತ ಮುಂಚಿತವಾಗಿ ಯಾರೋ ಒಂದು ತಪ್ಪು ಮಾಡಿದ್ರೆ ಮೀಡಿಯಾಲೇ ಅವರೇ ಜಡ್ಜ್ಮೆಂಟ್ ಬರೆದು ಬಿಡ್ತಾರೆ. ಮೀಡಿಯಾಲೇ ಸಾಯಂಕಾಲನೇ ಏನು ಎತ್ತ ಅಂಥೇಳಿ ಅವರೇ ಜಡ್ಜ್ಮೆಂಟ್, ಅವ್ರದ್ದೇ ಕತೆ. ಭಾಳ ವ್ಯಾಪಕವಾಗಿ ವಿಭಿನ್ನವಾದಂಥ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ. ಅಂಥದ್ದೆಲ್ಲ ಆಗಬಾರ್ದು. ನಿಮ್ಮ ಮೀಡಿಯಾದ ಏನು ಒಂದು ಘನತೆ, ಒಂದು ಗೌರವ, ಒಂದು ಸ್ವಾತಂತ್ರ್ಯ ನೀವು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಪೆನ್ನು ಅರ್ಥವಾಗಿರಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.